ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನ ವಿಷಯದಲ್ಲಿ SA2 ಪರೀಕ್ಷೆ DSCRT ಅವರು ಬಿಟ್ಟಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಂದು ಮಾದರಿಯನ್ನು ನೋಡೋಣ. ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, SS, ಮ್ಯಾಥ್ಸ್ ಹಾಕಿದ್ದೀನಿ. ಇವಾಗ ಸೈನ್ಸ್ ಹಾಕ್ತಾ ಇದ್ದೀನಿ. ಇಷ್ಟಾದರೆ ಇದು ಕಂಪ್ಲೀಟ್ ಆಯಿತು. ಇನ್ನು ಮುಂದೆ ನಿಮಗೆ ನೋಟ್ಸ್ಗಳು ಬರ್ತವೆ, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಾಸಿಂಗ್ ಪ್ಯಾಕೇಜ್ ಅಂತ, ಫಿಕ್ಸ್ ಕ್ವಶನ್ ಅಂತ. ಅವು ಖಂಡಿತವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳು ಸಿಗ್ತವೆ. ಜಸ್ಟ್ ನೀವೇನು ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವಿಸಿಟ್ ಮಾಡ್ತಾಯಿರಿ. ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ನಮ್ಮಲ್ಲಿ ಸಿಗ್ತವೆ. ಸ್ವಲ್ಪ ಬ್ಲೂ ಪ್ರಿಂಟ್ ನೋಡ್ಕೊಡ್ರಿ. ಇದು ಇಂಗ್ಲೀಷ್ದಾಗ ಕೊಟ್ಟಿದ್ದಾರೆ, ಅದನ್ನು ನೀವು ಪಾಠ ವೈಸ್ ಕನ್ನಡದಲ್ಲಿ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನನಗೂ ತಿಳಿದಂಗೆ ನಾನು ಹೇಳ್ತೀನಿ. ಮ್ಯಾಟರ್ ಈಸ್ ಅನ್ ಅವರ್ ಸರೌಂಡಿಂಗ್ಸ್ ಅದೇ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು 6 ಅಂಕ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ 6 ಅಂಕ. ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ನಮ್ಮ ಜೀವನದ ಭೌತಿಕ ಕ್ರಿಯೆಗಳಂತಿದ್ದಾವೆ ನೋಡಿ, ಮೂಲಭೂತ ಕ್ರಿಯೆಗಳು 10 ಅಂಕ. ಟಿಶ್ಯೂಸ್ ಅಂಗಾಂಶಗಳು 10 ಅಂಕ. ಮೋಷನ್ ಚಲನೆಗೆ 6 ಅಂಕ. ಫೋರ್ಸ್ ಆ್ಯಂಡ್ ಲಾ ಆಫ್ ಮೋಷನ್, ಓಕೆ, ಫೋರ್ಸ್ ಇದೆ. ಒತ್ತಡ ಮತ್ತು ಚಲನೆಯ ನಿಯಮಗಳು 5 ಅಂಕ. ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಅಣು ಮತ್ತು ಪರಮಾಣು 6 ಅಂಕ. ಸ್ಟ್ರಕ್ಚರ್ ಆಫ್ ಅಟಮ್, ಪರಮಾಣುವಿನ ರಚನೆ 7 ಅಂಕ. ಗ್ರಾವಿಟಿ ಗುರುತ್ವ 6 ಅಂಕ. ವರ್ಕ್ ಆ್ಯಂಡ್ ಎನರ್ಜಿ, ಕೆಲಸ ಮತ್ತು ಶಕ್ತಿ 5 ಅಂಕ. ಸೌಂಡ್ ಶಬ್ದಕ್ಕೆ 5 ಅಂಕ. ಡೆವಲಪ್ಮೆಂಟ್ ಇನ್ ಫುಡ್ ರಿಸೋರ್ಸಸ್, ಆಹಾರದ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತಕ್ಕಂಥದ್ದು 8 ಅಂಕ ಇದೆ. ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ನಾನು ಕೂಡ ನಿಮಗೆ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನೇ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವು ನಿಮಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟು ಕೂಡ ಆಗ್ತವೆ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ಫಸ್ಟ್ ನೋಡೋಣ ಫಿಸಿಕ್ಸ್ನ ಪ್ರಶ್ನೆ ಮತ್ತು ಉತ್ತರಗಳು. ಮೊದಲ ಪ್ರಶ್ನೆ, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಶ್ರವಣ ಯಂತ್ರ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯವಾಗಿರ್ತಕ್ಕಂಥ ಸಾಧನೆ ಏನಪ್ಪ ಅಂದರೆ ಶುಷ್ಕಕೋಶ ಅನ್ನೋದು ಸರಿಯಾದ ಉತ್ತರ, ಬ್ಯಾಟರಿ. ಇನ್ನು ಒತ್ತಡದ SI ಏಕಮಾನ ಕೇಳಿದ್ದಾರೆ. ಸೊ ಒತ್ತಡದ SI ಏಕಮಾನ ಬಂದುಬಿಟ್ಟು ಆಪ್ಷನ್ ಡಿ, ಪಾಸ್ಕಲ್ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ನೋಡಿ, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡುಗಳ ಕಾಲ ಕೇಳ್ತಾನೆ. ಶಬ್ದದ ವೇಗ, ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್. ಶಬ್ದ ಚಲಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಚಲಿಸಿದ ದೂರ = V × T ಅಂತಾರೆ. ವೆಲಾಸಿಟಿ ಇಂಟು ಟೈಮ್ ಅಂತ ಕರೀತಾರೆ. ವೆಲಾಸಿಟಿ ಎಷ್ಟಿದೆ? 346 ಇದೆ. ಕಾಲ ಎಷ್ಟಿದೆ? 5 ಇದೆ. ಎರಡನ್ನು ಗುಣಿಸಿ 346ಕ್ಕೆ 5ರಿಂದ ಗುಣಿಸಿದಾಗ 1730 ಬರ್ತದೆ. ಅದೇ ಏನಾಗಿರ್ತದಪ್ಪ ಅಂದರೆ ಮೀಟರ್ ದೂರ ಆಗಿರ್ತದೆ. ಮುಂದಿನ ಪ್ರಶ್ನೆ, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿರಿ. ಇಲ್ಲಿ ಬೈಸಿಕಲ್ ತುಳಿತಕ್ಕಂಥ ಸಂದರ್ಭದಲ್ಲಿ ಸವಾರನ ಸ್ನಾಯು ಶಕ್ತಿ, ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ಮಾಡ್ತದೆ ಅಂತ ಬರೆದ್ರೆ ಸಾಕು. ಒಂದು ಪ್ರಶ್ನೆ ಕೇಳಿದರು, ಕೋಷ್ಟಕ ಕೊಟ್ಟಿದ್ದಾರೆ. ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೊಟ್ಟಿದ್ದಾರೆ. ಸೊ ವೇಗ ಇದೆ, ಕಾಲ 5ಕ್ಕೆ 10, 5 ಕಿಲೋಮೀಟರ್ 10 ಸೆಕೆಂಡ್ ಅಂತ ತಿಳ್ಕೊಳ್ರಿ. 10 20, 15 30, 20 40, 25 50, 30 60. ಹಾಗಾದರೆ ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟಾಗಿರ್ತಕ್ಕಂಥ ನಾವು ಏನು ಹೇಳ್ಬೋದು? ಏಕರೂಪ ವೇಗೋತ್ಕರ್ಷ ಹೊಂದಿದೆ ಅನ್ನೋದನ್ನು ನಾವೇನು ಮಾಡ್ಬೋದು? ಬರಿಬೋದು. ಸಮಕಾಲದಲ್ಲಿ ಸಮವೇಗವಾಗಿ ನಡೀತಕ್ಕಂಥದ್ದು. ಎಸ್. ಇನ್ನು ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ನೋಡಿದರೆ ಗೊತ್ತಾಗ್ತದೆ, ಅದು ಸರಳ ರೇಖೆ ಅನ್ನೋದನ್ನು ನೀವು ಆರಾಮಾಗಿ ಬರಿಬೋದು. ನೆಕ್ಸ್ಟ್ ಒನ್, 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸ್ತಕ್ಕಂಥ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದರೆ ಉಪಗ್ರಹದ ಜವವನ್ನು ಲೆಕ್ಕಿಸಿ ಅಂತ ಕೇಳಿದ್ದಾರೆ. ಇದು ವೇರಿ ಅದ, ಈಸಿ ಅದ. ಸೊ ಆವಾಗ ನಾವೇನು ಮಾಡ್ಬೋದು? V = 2πr/T. ಆವಾಗ 2 × 22 / 7 × 6 / 24. ಅವಾಗ ಏನಾಗ್ತದಪ್ಪ ಅಂದ್ರೆ 0262 km/h ಅಂತ ಆಗ್ತದೆ. ಓಕೆನಾ? ಇನ್ನು ಜವದ SI ಏಕಮಾನ ಕೇಳಿದ್ದಾರೆ. ಸೊ ಜವದ SI ಏಕಮಾನ ನಿಮಗೆ ಗೊತ್ತಿದೆ, ಮೀಟರ್ ಪರ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 6 kg ರಾಶಿ ಇರುವ ಒಂದು ಶಾರ್ಟ್ ಫುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡುಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗ 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡ್ ವೃದ್ಧಿಸಲ್ಪಡ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? U ಇದೆ, 3 ಮೀಟರ್ ಪರ್ ಸೆಕೆಂಡ್ ಅದ. V ಅದ, 7 ಮೀಟರ್ ಪರ್ ಸೆಕೆಂಡ್ ಅದ. T 2 ಸೆಕೆಂಡ್ ಅದ. M 6 kg ಅದ. ಆವಾಗ F ಕಂಡುಹಿಡಿಯಿರಿ. F ಕಂಡುಹಿಡಬೇಕಾದ್ರೆ ಸೂತ್ರ M V - U / T. ಅವಾಗ ಬೆಲೆ ತುಂಬ್ರಿ 6 7 - 3 / 2. ಸೊ ಏನಾಗ್ತದಪ್ಪ ಅಂತಂದರೆ 3 × 4 ಆಗ್ತದೆ. ಅಂದರೆ 2 1 2 3. ಸೊ 3 7ರಲ್ಲಿ 3 ಕೊಡಿದ್ರೆ 4. ಸೊ 3 4 12 ನ್ಯೂಟನ್ ಅನ್ನೋದೇ ಏನಾಗ್ತದಪ್ಪ ಅಂದರೆ ಮೌಲ್ಯ ಆಗ್ತದೆ. ನೆಕ್ಸ್ಟ್ ಒನ್,
ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರ್ತದೆ ಏಕೆ? ಎಸ್, ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷ ಹೆಚ್ಚಿರ್ತದೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರ್ತದೆ ಅನ್ನೋದು ಮುಖ್ಯವಾಗಿ ಭೂಮಿಯ ಆಕಾರದ ಒಂದು ವ್ಯತ್ಯಾಸ. 3 ಮಾರ್ಕರ್ ಕ್ವಶನ್. ಅನುರಣನೆಯನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಗ್ರಹಿಸುವ ಸಂಕುಚಿಸಿದ ದೃಗ್ನಾರು ಹಲಗೆ ಅಥವಾ ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಿರ್ತಾರೆ ಅನ್ನೋದನ್ನು ನಿಮಗೆ ಕೊಟ್ಟಿದ್ದರು. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಎಸ್, ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದಗ್ರಹಿಕಾ ಗುಣಗಳನ್ನು ಗ್ರಹಿಸ್ತಾರೆ ಅಂತಕ್ಕಂಥ ಒಂದು ಪಾಯಿಂಟ್ ಇದೆ. ಅದನ್ನು ಕೂಡ ನೀವೇನು ಮಾಡ್ಬೋದು, ಕ್ರಮಗಳನ್ನು ಸೂಚಿಸ್ಬೋದು. ಇನ್ನು 9ನೇ ಪ್ರಶ್ನೆಯಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇದು, ಅಥವಾ ವಿಶ್ವ ಗುರುತ್ವ ವ್ಯಾಪ್ತಿ ನಿಯಮದ ಪ್ರಾಮುಖ್ಯತೆ. ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ, ಅವುಗಳ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ ಅಂತ ಹೇಳೋದೇ ವಿಶ್ವವ್ಯಾಪಿ ಗುರುತ್ವ ನಿಯಮ. ಇನ್ನು ಎರಡು ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದರೆ, ಒಂದು ಕಾಯದ ದ್ರವ್ಯರಾಶಿ, ಎರಡನೇದು ಅವುಗಳ ನಡುವಿನ ಅಂತರ ಅಂತಕ್ಕದ್ದನ್ನು 2 ಪಾಯಿಂಟನ್ನು ಬರೀಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಏನು ಹೇಳ್ತದೆ ಅಂತಂದ್ರೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸ್ತದೆ. ಅದನ್ನೇ ನಾವು ಆರ್ಕಿಮಿಡಿಸ್ ತತ್ವ ಅಂತ ಕರಿತೀವಿ. ಇದರ ಏನು ಅನ್ವಯಗಳಪ್ಪ ಅಂದ್ರೆ, ಹಡಗು ಹಾಗೂ ಸಬ್ಮೆರಿಯನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಮತ್ತು ಹೈಡ್ರೋಮೀಟರ್ಗಳಲ್ಲಿ ಈ ಆರ್ಕಿಮಿಡಿಸ್ ತತ್ವವನ್ನು ಬಳಸ್ತಾರೆ. ಇದರ ಒಂದು ಪ್ರಾಕ್ಟಿಕಲ್ ಚಟುವಟಿಕೆಗಾಗಿ ನಿಮ್ಮ ಟೆಕ್ಸ್ಟ್ನ 9.7 ಆ್ಯಕ್ಟಿವಿಟಿಯನ್ನು ನಿಮಗೆ ರೆಫರ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲ ಯಾವುದಾಗಿರ್ತದೆ? ಅಸಂತುಲಿತ ಬಲ. 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಇದು ವರ್ತಿಸುವ ಬಲದ ಪ್ರಮಾಣ ಅಂತ ಬರೀಬೇಕು. ನೆಕ್ಸ್ಟ್, ರಾಕೆಟ್ ಕಾರ್ಯನಿರ್ವಹಿಸುವುದು ಯಾವ ತತ್ವದ ಮೇಲೆ ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ನ್ಯೂಟನ್ ಚಲನೆಯ 3ನೇ ನಿಯಮ ಅಂತ ಬರೆದ್ರೆ ಇವರ ಆನ್ಸರ್ ಈಸ್ ಎಕ್ಸಾಕ್ಟ್ಲಿ ರೈಟ್. 4 ಮಾರ್ಕರ್ ಕ್ವಶನ್. ಜವ ಮತ್ತು ವೇಗದ ವ್ಯತ್ಯಾಸವನ್ನು ಬರೀರಿ. ಜವ ಅಂದರೆ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ, ವೇಗ ಅಂದರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ. ಜವ ಯಾವತ್ತು ಅದಿಶ ಆಗಿರ್ತದೆ, ಅದಿಶ, ಬಟ್ ವೇಗ ಯಾವತ್ತು ಏನಾಗಿರ್ತದೆ, ಸದಿಶ ಆಗಿರ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗೆ ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನಾವು ಏಕರೂಪ ಚಲನೆಗೆ ಏನು ಉದಾಹರಣೆಗಳು ಕೊಡ್ಬೋದಪ್ಪ ಅಂದರೆ, ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳೋ ಕಾಯಗಳು. ಇನ್ನು ಏಕರೂಪವಲ್ಲದಂದ್ರೆ ಸಮಾನ ಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸ್ತಕ್ಕಂಥ ಕಾರುಗಳು. ಇನ್ನು 12ನೇ ಪ್ರಶ್ನೆಯಲ್ಲಿ ಫಸ್ಟ್ ಕೊಟ್ಟಿದ್ದರು, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸ್ಪಷ್ಟೀಕರಿಸಿ ಅಂತ ಕೇಳಿದರು. ಹೌದು, ಅಲ್ಲಿ ಸ್ಥಾನಪಲ್ಲಟ ಸಾಧ್ಯವಿದೆ ಅಂತ ಬರಿಬೋದು. ಬಿಕಾಸ್ ಏಕರೂಪ ಚಲನೆಯಲ್ಲಿ ಇರತಕ್ಕಂಥ ಅದು ಒಂದು ಕಾಯ. ಅಂದರೆ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸ್ತಕ್ಕಂಥ ಬಲ 0 ಆಗ್ತದೆ. ಆವಾಗ ಕಾಯದ ಸ್ಥಾನ ಪಲ್ಲಟವಾಗ್ತದೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯವಿದೆ ಅನ್ನೋದನ್ನು ನೀವು ಬರೀಬೇಕು. ಇನ್ನು ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಕಾಯ ಸ್ಥಾನವನ್ನು ಬದಲಾಯಿಸಿರಬೇಕು. ಆಮೇಲೆ ಕಾಯದ ಮೇಲೆ ಬಲಪ್ರಯೋಗ ಆಗಬೇಕು. ನೆಕ್ಸ್ಟ್ ಒನ್, ಶಕ್ತಿಯನ್ನು ನಿರೂಪಿಸಿರಿ. ಕೆಲಸ ಮಾಡಲು ಬೇಕಾಗೋ ಸಾಮರ್ಥ್ಯವನ್ನೇ ಶಕ್ತಿ ಅಂತ ಕರೆಯೋದು. ಇನ್ನು 1 ಕಿಲೋವ್ಯಾಟ್ ಅವರನ್ನು ಜೂಲ್ನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. 3.6 × 10⁻6 ಜೂಲ್ ಅನ್ನೋದನ್ನು ಬರೆದ್ರೆ ಸಾಕು. ಇದರಲ್ಲೇ ಆಯ್ಕೆ ಪ್ರಶ್ನೆ ಕೊಟ್ಟಿದ್ದರು, ಚಲನ ಶಕ್ತಿಯನ್ನು ನಿರೂಪಿಸಿರಿ. ಎಸ್, ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳೋ ಶಕ್ತಿಯನ್ನೇ ನಾವೇನಂತೀವಪ್ಪ ಅಂದ್ರೆ ಚಲನಶಕ್ತಿ ಅಂತ ಕರಿತೀವಿ. ಇನ್ನು ಒಂದು ಪ್ರಶ್ನೆ ಕೇಳಿದರು, ಸ್ವತಂತ್ರವಾಗಿ ಬೀಳ್ತಕ್ಕಂಥ ಒಂದು ಕಾಯ ಅಂತಿಮವಾಗಿ ನೆಲ ತಲುಪಿ ನಿಂತಿತು, ಅದರ ಚಲನಶಕ್ತಿ ಏನಾಗ್ತದೆ? ಉತ್ತರ, ಸ್ವತಂತ್ರವಾಗಿ ನೆಲದ ಕಡೆಗೆ ಬೀಳತಕ್ಕಂಥ ಒಂದು ಕಾಯದ ಪ್ರಚನ ಶಕ್ತಿ ಕಡಿಮೆಯಾಗ್ತದೆ ಮತ್ತು ಚಲನಶಕ್ತಿ ಹೆಚ್ಚಾಗ್ತದೆ. ಕಾಯವು ನೆಲವನ್ನು ಮುಟ್ಟಿದಾಗ ಎಲ್ಲ ಪ್ರಚನ ಶಕ್ತಿ ಚಲನಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ಕಾಯವು ನೆಲವನ್ನು ಮುಟ್ಟಿದ ನಂತರ ಚಲನಶಕ್ತಿಯು ಉಷ್ಣಶಕ್ತಿ ಮತ್ತು ಶಬ್ದಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನು ಅವಲಂಬಿಸಿ ನೆಲವನ್ನು ವಿರೂಪಗೊಳಿಸ್ತದೆ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ಆನ್ಸರ್ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಪ್ರಶ್ನೆ ಇತ್ತು. ಈ ನೆಕ್ಸ್ಟ್, ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ W=F×S ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟು ಫಿಸಿಕ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಕೆಮಿಸ್ಟ್ರಿ ಮತ್ತು ಬಯೋವನ್ನು ನೆಕ್ಸ್ಟ್ ಪಾರ್ಟಲ್ಲಿ ತರ್ತೀನಿ. ಬಾಯ್.